ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿರೋಧ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಇನ್ನೊಂದು ಬೆಂಕಿಯಾದ ಮೊಬೈಲ್ ಬಗ್ಗೆ ಅನ್ಬಾಕ್ಸ್ ಮಾಡ್ತೀನಿ, ಪ್ಲಸ್ ರಿವ್ಯೂ ಕೊಡ್ತೀನಿ ನಿಮಗೋಸ್ಕರ ಫ್ರೆಂಡ್ಸ್. ಆಮೇಲೆ ಪ್ಲಸ್ ಇದ್ರ ಬಗ್ಗೆ ಪ್ರೋಸ್ ಮತ್ತು ಕಾನ್ಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಫೋನ್ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ನೋಡ್ರಿ ಹೊಸಬರ ಟೆಕ್ ವಿರೋಧ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ವಿರೋಧ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಮೊಬೈಲ್ನ ಕ್ವಿಕ್ಕಾಗಿ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಬಾಕ್ಸ್ ಓಪನ್ ಮಾಡ್ತಾ ಇದ್ರೆ ಮೊಬೈಲ್ ಸಿಗ್ತಿರೋವಂಥದ್ದು, ಆಮೇಲೆ ನೆಕ್ಸ್ಟ್ ನಮಗೆ ಸಿಮ್ಯುಲೇಷನ್ ಪಿನ್ ಮತ್ತು ನಮಗೆ ಡಾಕ್ಯುಮೆಂಟೇಷನ್ ಮತ್ತು ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್. ಸೊ ಇಷ್ಟು ಬಾಕ್ಸಲ್ಲಿ ಸಿಗ್ತಿರೋವಂಥದ್ದು. ಮೊಬೈಲ್ ಕೇಸ್ ಇಲ್ಲ ಮತ್ತು ಮೊಬೈಲ್ ಚಾರ್ಜ್ ಇರಲ್ಲ, ಇದೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು. ಮತ್ತು ನೀವು ಚಾರ್ಜರ್ ಐತಲ್ಲ ಅಂದರೆ ಫೋನ್ ಚಾರ್ಜರ್ ಬಂದ್ಬಿಟ್ಟು 45 ವಾಟ್ ಬಂದ್ಬಿಟ್ಟು ನಿಮಗೆ ಸೆಪ್ರೇಟಾಗಿ ಪರ್ಚೇಸ್ ಮಾಡಬೇಕಂತ. ಅದು ಬಂದ್ಬಿಟ್ಟು 2,500 ಫ್ರೆಂಡ್ಸ್. ಎಸ್ ಹೌದು, ಆದರೆ ಫಸ್ಟ್ ಡೇ ಆಫ್ ಸೇಲಲ್ಲಿ CMF ಚಾರ್ಜರು 2,000 ಕೊಡ್ತಿದ್ರು, ಆದರೆ ಈಗಲ ಅದು ಫಸ್ಟ್ ವೀಕ್ ಆಫ್ ಸೇಲ್ ಕೊಡ್ತಿದ್ರಿ. ಇದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಇದ್ರ ಬಗ್ಗೆ ಬಿಲ್ಡ್ ಕ್ವಾಲಿಟಿ ಎಲ್ಲ ನೋಡ್ಕೊಳಾಗ ನಿಮಗೆ ಸ್ಕ್ರೀನ್ ಕಾರ್ಡ್ ಫ್ರೀಯಾಗಿ ಅಪ್ಲೈ ಮಾಡಿದ್ದಾರೆ. 8.5 mm ಇರುವಂಥ ಥಿಕ್ನೆಸ್, 190 ಇರುವಂತಹ ಒಂದು ಗ್ರಾಮ್ ವೇಟ್. ಇದು ಒಳ್ಳೆಯ ವೇಟ್ ಇದೆ. ಸೊ ಸ್ವಲ್ಪ ಅಷ್ಟೊಂದು ವೇಟ್ ಇಲ್ಲ, ಲೈಟ್ ವೇಟ್ ಇದು ಫೋನು ಅಂತ ಹೇಳಬೇಕು. ಮತ್ತು ಇನ್ನು ನೆಕ್ಸ್ಟು ಬಂದ್ಬಿಟ್ಟು ಮೇನ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಳ್ಳೋಣ. ಫಸ್ಟ್ ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚಸ್ಸಿನ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ. ಇದು 10-bit ಡಿಸ್ಪ್ಲೇ. ಈ ಒಂದು ಡಿಸ್ಪ್ಲೇ HDR10+ ಸಪೋರ್ಟ್ ಐತೆ. 120 Hz ಇರುವಂಥ ರಿಫ್ರೆಶ್ ಡಿಸ್ಪ್ಲೇ ಮತ್ತು ಒಂದು ಡಿಸ್ಪ್ಲೇ 1300 ನಿಟ್ಸ್ ಇರುವಂಥ ಪೀಕ್ ಬ್ರೈಟ್ನೆಸ್. ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ ಮೇನ್ ಪ್ರಾಸೆಸರ್ ಬಂದ್ಬಿಟ್ಟು MediaTek Dimensity 7200 Pro ಪ್ರಾಸೆಸರು, ಒಳ್ಳೆಯ ಪ್ರಾಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಕ್ಯಾಮ್ರಾ ಫ್ರೆಂಡ್ಸ್. ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ಹಿಂದೆ ಡಬಲ್ ಸೆಟಪ್ ಕ್ಯಾಮ್ರಾ ಐತೆ. ನೋಡೋಕೆ ಒಂಥರ ಫೋನ್ ಯುನೀಕ್ ಆಗಿ ಲುಕ್ ಇರುವಂಥದ್ದು. ಆಮೇಲೆ ಕ್ಯಾಮ್ರಾ ಒಂಥರ ದೊಡ್ಡದಾಗಿ ಕಣ್ಣಾಗಿರುವಂಥದ್ದು. ಕ್ಯಾಮ್ರಾ ಬಂದ್ಬಿಟ್ಟು ಮೇನ್ ಕ್ಯಾಮ್ರಾ 50 MP ಮೇನ್ ಕ್ಯಾಮ್ರಾ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ. ಎರಡು ಕ್ಯಾಮ್ರಾ ಒಂಥರ ದೊಡ್ಡದಾಗಿ ಕಣ್ತರ ಲುಕ್ಕಿಂಗ್ ಇರುವಂಥದ್ದು. ಮತ್ತು ಇದು ಸ್ಯಾಮ್ಸಂಗ್ ಸೆನ್ಸರ್ ಐತೆ. ಇದೊಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು. ಮತ್ತು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ಅಂದರೆ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು 32 MP ಇರುವಂತಹ ಒಂದು ಸೆಲ್ಫಿ ಕ್ಯಾಮ್ರಾ ನಮಗೆ ಸಿಗ್ತಾ ಇರುವಂಥದ್ದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ಕೆಪಾಸಿಟಿ ನೋಡ್ಕೊಳ್ಳೋಣ. ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ, 45 ವಾಟ್ಸ್ ಇರುವಂಥ ಒಂದು ಫಾಸ್ಟ್ ಚಾರ್ಜಿಂಗ್. ಇದು ಬ್ಯಾಟ್ರಿ ಚೆನ್ನಾಗಿದೆ ಎಂತಕ್ಕಂದರೆ ಈ ಒಂದು ಪ್ರಾಸೆಸರ್ ಐತಲ್ಲ, ಪವರ್ ಸೇವಿಂಗ್ ಎಫಿಷಿಯೆಂಟ್ ಪ್ರಾಸೆಸರು. ಇದು ಕೊನೆಯಲ್ಲಿ ಹೇಳ್ತೀನಿ ನಿಮಗೋಸ್ಕರ. ಸೊ ಇಷ್ಟೆಲ್ಲ ಹೇಳ್ತಾ ಇರೋದು ಪ್ರೋಸೆ. ಆಮೇಲೆ ಕೊನೆಯದಾಗಿ ರ್ಯಾಮ್ ನೋಡ್ಕೊಳ್ಳೋಣ. 8GB RAM, 128GB ROM, 12GB RAM, 256GB ROM, LPDDR4X, UFS 2.2. ಏನಿದು ಫ್ರೆಂಡ್ಸ್? ಹೌದು, ಅಕಸ್ಮಾತ್ ಏನಾದರೂ ಅಟ್ಲೀಸ್ಟ್ ಆದರೂ LPDDR5X, UFS 3.1 ಕೊಡ್ಬೋದಿತ್ತು. ನೋಡಿರಲ್ಲ ಫ್ರೆಂಡ್ಸ್, ಇಷ್ಟು ನಾನು ಹೇಳಿದ್ದು ಪ್ರೋಸ್. ಇನ್ನು ಕಾನ್ಸ್ ಬಗ್ಗೆ ಬರೋಣ. ಈಗ ಕಾನ್ಸ್ ಬರ್ಬೋದು. ಮೊದಲನೆಯ ಪಾಯಿಂಟ್ ಬಂದ್ಬಿಟ್ಟು ಏನಂದರೆ ಪ್ರಾಸೆಸರ್ ಚೆನ್ನಾಗಿಲ್ಲ ಫ್ರೆಂಡ್ಸ್. ಹೌದು, ಇದರ ಕಾಂಪಿಟೇಟರ್ iQOO Z9 ಮತ್ತು Redmi Note 13 Pro Plus ಕಂಪೇರ್ ಮಾಡಿಕೊಂಡ್ರೆ ಬೆಂಚ್ ಮಾರ್ಕ್ ನೋಡಿದಾಗ ತುಂಬ ಮೋಸ್ಟ್ ಇರೋದು ಇದು ಬಂದ್ಬಿಟ್ಟು Redmi Note 13 Pro Plus. ಆದರೆ ಲೀಸ್ಟ್ ಇರೋದಂದರೆ ತುಂಬ ಕಡಿಮೆ ಇರೋದು ಅದು ಏನಂದರೆ ನಥಿಂಗ್ ಫೋನ್ 2A. 6,59,000 ಇದೆ ಬೆಂಚ್ ಮಾರ್ಕು. ಆದರೆ ನೀವು ನೋಡಿ ಫ್ರೆಂಡ್ಸ್, iQOO Z9 7,21,000 ಪ್ಲಸ್. ಆಮೇಲೆ ನಿಮಗೆ Redmi Note 13 Pro Plus ನಿಮಗೆ 7,50,000 ಪ್ಲಸ್ ನಿಮಗೆ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್. ಇಲ್ಲೇ ನಾವು ನೋಡ್ಬೋದು, ನಾನು ಹೇಳಿದ್ನಲ್ಲ ಪವರ್ ಸೇವಿಂಗ್ ಎಫಿಷಿಯೆಂಟ್ ಪ್ರಾಸೆಸರ್ ಅಂತ. ಇದು ಪವರ್ ಸೇವಿಂಗ್, ಎಸ್ ನಾನು ಹೇಳಿದ್ದು ಕರೆಕ್ಟು. ಆದರೆ ನೋಡ್ತಾರ ಸ್ಕ್ರೀನ್ ತೋರಿಸ್ತೀನಿ. ಸ್ವಲ್ಪ ಹೊತ್ತು ಯೂಸ್ ಆದಮೇಲೆ ಇದು 20-25 ಮಿನಿಟ್ಸ್ ಯೂಸ್ ಆದಮೇಲೆ ನೋಡ್ತಾರ ಸ್ಕ್ರೀನ್ ತೋರಿಸ್ತೀನಿ. ನಥಿಂಗ್ ಫೋನ್ 2A ಬಂದ್ಬಿಟ್ಟು 10% ಡ್ರಾಪ್ ಆಗುತ್ತೆ. ಆದರೆ ನೀವು ನೋಡಿ ಫ್ರೆಂಡ್ಸ್, iQOO Z9 17% ಡ್ರಾಪ್ ಆಗಿರುವಂತಹದ್ದು. ಪವರ್ ಸೇವಿಂಗ್ ಎಫಿಷಿಯೆಂಟ್ ಪ್ರಾಸೆಸರ್ ಅಂತ ಹೇಳಬೇಕು, ಪ್ರೋ ಪ್ರಾಸೆಸರು. ಆದರೆ ಸೇಮ್ ಪ್ರಾಸೆಸರು ಇರುವಂಥದ್ದು ಯಾವುದಂದರೆ Redmi Note 13 Pro Plus ಇಲ್ಲ, ಆದರೆ ಇದು ಆಲ್ಟ್ರಾ. ಆಮೇಲೆ iQOO Z9 ಬೇರೆ 7,200. ಸೊ ಇದರಲ್ಲಿ ನೋಡ್ಬೋದು ನಾವು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಆದರೆ ತುಂಬ ಪವರ್ ಇರೋದು iQOO Z9ಗೆ, ಆಮೇಲೆ ಪ್ಲಸ್ Redmi Note 13 Pro Plusಗೆ.
ಎಸ್ ಫ್ರೆಂಡ್ಸ್, ಇಲ್ಲೇ ಗೊತ್ತಾಗ್ಬಿಡುತ್ತೆ ಪ್ರಾಸೆಸರ್ ಚೆನ್ನಾಗಿಲ್ಲ ಅಂತ. ಆಮೇಲೆ 60 FPS ಅಲ್ಲಿ BGMI ಅಥವಾ PUBG ಆಡ್ತಾ ಇದ್ರೆ ನೀವು 30 ಫ್ರೇಮ್ಸ್ಗೆ ಡ್ರಾಪ್ ಆಗ್ಬಿಡುತ್ತೆ. ಅದು ಇದೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕು. ತುಂಬ ಲ್ಯಾಗ್ ಆಗುತ್ತೆ ಫ್ರೇಮ್ಸ್, ತುಂಬ ಲ್ಯಾಗ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಪ್ರಾಸೆಸರ್ ಸಿಕ್ಕಾಪಟ್ಟೆ ಲ್ಯಾಗ್ ಆಗುತ್ತೆ. ಆದರೆ ಹೀಟಿಂಗ್ ಟೆಂಪ್ರೇಚರ್ ಅಷ್ಟೊಂದಿಲ್ಲ, 40.4 ಡಿಗ್ರೀಸ್ ಲಾಸ್ಟು. ಆದರೆ ನೀವು ಐಕ್ಯೂಜಿನಲ್ಲಿ ನೋಡ್ಕೊಳ್ಳಿ, ಇದು ಬಂದ್ಬಿಟ್ಟು 42.6. ಎಸ್ ಫ್ರೆಂಡ್ಸ್, ಆದರೆ ತುಂಬ ಪವರ್ ಇರೋದು ಐಕ್ಯೂಜಿನನ್ಗೆ ಪ್ಲಸ್ ರೆಡ್ಮಿ ನೋಟ್ 13 Pro ಪ್ಲಸ್ಗೆ ಫ್ರೆಂಡ್ಸ್. ಈ ನಥಿಂಗ್ ಫೋನ್ 2ಗೆ ಏನು ಪವರ್ ಇಲ್ಲ ಅಂತ ಹೇಳಬೇಕು. ಸೊ ಪವರು ಮೇನ್ ಅಂತ ಹೇಳಬೇಕು, ಪ್ರಾಸೆಸರು ಇಲ್ಲಿ ಮೇನ್ ಕಾನ್ ಅಂತ ಹೇಳಬೇಕು. ಇನ್ನು ನೆಕ್ಸ್ಟ್ ಎರಡನೆಯ ಪಾಯಿಂಟ್ ಬಂದ್ಬಿಟ್ಟು ಏನಂದರೆ ರ್ಯಾಮ್. ಹೌದು, LPDDR4X UFS 2.2. ಏನಿದು ಫ್ರೆಂಡ್ಸ್, ಈ ಒಂದು ಪ್ರೈಸ್ ಲಾಸ್ಟ್ ನಿಮಗೆ ರಿವ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಈ ಒಂದು ಪ್ರೈಸ್ ರೇಂಜ್ಗೆ ನಾಟ್ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಸ್, ಅಕಸ್ಮಾತ್ ಏನಾದ್ರು ಅಟ್ಲೀಸ್ಟ್ ಆದರೂ LPDDR5X UFS 3.1 ಕೊಡ್ಬೋದಿತ್ತು. ಆದರೆ ರೀಸೆಂಟಾಗಿ ಲಾಂಚ್ ಆಗಿರುವಂಥ ಲಾವಾ ಬ್ಲೇಸ್ ಕರ್ವ್ 5G ಇದು ನಮಗೆ LPDDR5X UFS 3.1 ಕೊಡ್ತಿದ್ದಾರೆ. ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬೇಕು ಲಾವಾ ಬ್ಲೇಸ್ ಕರ್ವ್ಗೆ. ಅದು ಬಂದ್ಬಿಟ್ಟು 17 ಸಾವಿರಕ್ಕೆ ಇರುವಂಥದ್ದು ಆ ಒಂದು ಮೊಬೈಲು. ಇದು ಬಂದ್ಬಿಟ್ಟು ತುಂಬ ಕಾಸ್ಟ್ ಇರುತ್ತೋ ಅದಕ್ಕಿಂತ, ಆದ್ರೂ ಕಮ್ಮಿ ಕೊಡ್ತಾ ಇದ್ದಾರೆ ರ್ಯಾಮ್ ಅಂತ ಹೇಳಬೇಕು. ಸೊ ಮ್ಯಾಕ್ಸಿಮಮ್ ನೋಡಿರೋದು ನಾನು 30,000 ಒಳಗಡೆ ಅಂದರೆ POCO X6 Pro LPDDR5X UFS 4.0 ಒಂದು ಪ್ರೈಸ್ ರೇಂಜ್ಗೆ ಕೊಡ್ತಾರೆ ಅಂದರೆ ಕ್ರೇಜಿ ವಿಷಯ ಅಂತ ಹೇಳಬೇಕು. ಸೊ ಚೆನ್ನಾಗಿ ಮಾಡಿದ್ದಾರೆ ಪೋಕೋದವರು, ಆದರೆ ನಥಿಂಗ್ ಅವರು ಇದ್ರ ಮೇಲೆ ಫೋಕಸ್ ಮಾಡಿಲ್ಲ, ಅದೊಂದು ಬ್ಯಾಡ್ ನ್ಯೂಸು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ಇವರು ಕೇಸ್ ಕೊಟ್ಟಿಲ್ಲ ಪ್ಲಸ್ ಚಾರ್ಜರ್ ಕೊಟ್ಟಿಲ್ಲ, ಒಂದೊಂದು ಮೈನಸ್ ಪಾಯಿಂಟು. ಅಟ್ಲೀಸ್ಟ್ ಆದರೂ ಚಾರ್ಜರ್ ಕೊಟ್ಟಿಲ್ಲ ಅಂದರೆ ಕೇಸ್ ಕೊಡ್ಬೋದಿತ್ತು, ಆಮೇಲೆ ಕೇಸ್ ಕೊಟ್ಟಿಲ್ಲ ಅಂದರೆ ಅಟ್ಲೀಸ್ಟ್ ಆದರೂ ಚಾರ್ಜರ್ ಕೊಡ್ಬೋದಿತ್ತು ಫ್ರೆಂಡ್ಸ್. ಎಸ್, ಇದರಿಂದ ನಥಿಂಗ್ ಫೋನ್ 2 ಬ್ಯಾಕ್ ಇದೆ. ಇನ್ನು ಲಾಸ್ಟ್ ನಾಲ್ಕನೆಯ ಪಾಯಿಂಟ್ ಬಂದ್ಬಿಟ್ಟು ಏನಂದರೆ ಇದು ಮೇನ್ ಪಾಯಿಂಟು ಕ್ಯಾಮ್ರಾ ಫ್ರೆಂಡ್ಸ್. ನಾವು ನೋಡಿದಾಗ ನಥಿಂಗ್ ಕ್ಯಾಮ್ರಾ 2 ಬಂದ್ಬಿಟ್ಟು ಬೆಂಕಿ ಕ್ಯಾಮ್ರಾ ಗುರು, ಸಖತ್ತ ಫೋಟೋಸ್ ತಗೊಳತ್ತದು. ಎಸ್, ಅದರಲ್ಲಿ ಸೋನಿ ಸೆನ್ಸರ್ ತಂದಿರ್ತಾರೆ, ಅದರಲ್ಲಿ ಸ್ಯಾಮ್ಸಂಗ್ಸ್ ಅಂತ ಇದ್ದಾರೆ. ಚೆನ್ನಾಗಿದೆ ಒಂದು ಸೆನ್ಸರ್ ಅಂತ ಹೇಳಬೇಕು. ಸ್ಯಾಮ್ಸಂಗ್ ಸೆನ್ಸರ್ ಚೆನ್ನಾಗಿಲ್ಲ, ಎಲ್ಲ ಸೋನಿ ಸಖತ್ತಾಗಿರುವಂಥದ್ದು. ಆದರೆ ಫೋಟೋಸ್ ಎಲ್ಲ ಸರಿಯಾಗಿ ಸ್ಟೆಬಿಲೈಸೇಷನ್ ಆಗಲ್ಲ, ಸರಿಯಾಗಿ ಇಮೇಜಿಂಗ್ ಪ್ರಾಸೆಸಿಂಗ್ ಆಗಲ್ಲ. ಇದೊಂದು ಮೇನ್ ಪಾಯಿಂಟ್ ಅಂತ ಹೇಳಬೇಕು. ಸೊ ಚೆನ್ನಾಗೆಲ್ಲ ಫೋಟೋಸ್ ಒಂದು 4-5 ಫೋಟೋಸ್ ಚೆನ್ನಾಗಿ ಬರುತ್ತೆ, ಇನ್ನು 10-20 ಫೋಟೋಸ್ ಚೆನ್ನಾಗಿ ಬರಲ್ಲ. ಎಸ್ ಹೌದು, ಇದೆಲ್ಲ ಕಾನ್ಸ್ ಅಂತ ಹೇಳಬೇಕು. ತುಂಬ ಕಾನ್ಸ್ ಇರೋದು ಈ ಒಂದು ಮೊಬೈಲ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸೈನ್ ಎಲ್ಲ ಓಕೆ ಅಂತ ಹೇಳಬೇಕು, ಆದರೆ ಸ್ಪೆಸಿಫಿಕೇಶನ್ಸ್ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಿತ್ತು ಅಂತ ಹೇಳಬೇಕು. ಇಲ್ಲಿ ಕೇಳ್ಬೋದು ಯಾವುದಪ್ಪ ಮತ್ತೆ ಪರ್ಚೇಸ್ ಮಾಡೋದು 2 ಅಥವಾ 2A ನಾನು ಕೇಳ್ರಿ ಫ್ರೆಂಡ್ಸ್ 2ನ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಎಸ್, ಕೊನೆಗೂ ಪ್ರೈಸ್ ರಿವ್ಯೂ ಮಾಡೋದ ಟೈಮ್ ಬಂತು ಫ್ರೆಂಡ್ಸ್. 8GB RAM 128GB ROM ಬಂದ್ಬಿಟ್ಟು 24,000ಕ್ಕೆ ಸಿಗ್ತೈತೆ. 8GB RAM 256GB ROM ಬಂದ್ಬಿಟ್ಟು ನಮ್ಗೆ ಎಷ್ಟು ಸಿಗ್ತೈತೆ ಅಂದರೆ 26,000ಕ್ಕೆ. 8GB RAM ಇದು 12GB RAM 256GB ROM ನಮ್ಗೆ ಎಷ್ಟು ಸಿಗ್ತೈತೆ ಅಂದರೆ ಇದು ಬಂದ್ಬಿಟ್ಟು 28,000ಕ್ಕೆ. ಎಸ್ ಫ್ರೆಂಡ್ಸ್, ಸ್ವಲ್ಪ ಪ್ರೈಸ್ ಕೂಡ ಹೆಚ್ಚಾಯಿತು. ವ್ಯಾಲ್ಯೂ ಫಾರ್ ಮನಿ ಕ್ಯಾಟಗರಿ ಇಲ್ಲ, ಆದರೆ iQOO Z9 ಫ್ರೆಂಡ್ಸ್ ಮುಂಚೆ ಅನ್ಬಾಕ್ಸ್ ಮಾಡಿದೆ. ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೇಕು, ಸಖತ್ತಾಗಿತ್ತು ಒಂದು ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಸ್, ಮತ್ತು ಪ್ಲಸ್ ಪಾಯಿಂಟ್ ಏನಂದರೆ ಇನ್ನೊಂದೇನೆಂದರೆ ಇವರು 7 days ಒಳಗಡೆ ರೀಪ್ಲೇಸ್ಮೆಂಟ್ ಮಾಡ್ಬೋದು. ನಿಮ್ಮೊಂದು ಫೋನ್ ಅಕಸ್ಮಾತ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ ರೀಪ್ಲೇಸ್ ಮಾಡ್ಬೋದು. ಒಳ್ಳೆ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಸ್, ನಾನು ಕೇಳಿದೆ ಫ್ರೆಂಡ್ಸ್, ಈ ಒಂದು ಮೊಬೈಲ್ ಅಷ್ಟೊಂದು ಬರ್ತಿಲ್ಲ, ದಯವಿಟ್ಟು 2ನ ಪರ್ಚೇಸ್ ಮಾಡಿ 2ಕ್ಕಿಂತ ಫ್ರೆಂಡ್ಸ್. ಅದೆಲ್ಲ ಚೆನ್ನಾಗಿ ಡಿಸೈನ್ ಕ್ವಾಲಿಟಿ ಐತೆ, ಚೆನ್ನಾಗಿ ಫ್ರೇಮ್ ಇರುವಂಥದ್ದು ಅಲ್ಯೂಮಿನಿಯಂ ಫ್ರೇಮ್, ಆದರೆ ಇದಕ್ಕೆ ಪ್ಲಾಸ್ಟಿಕ್ ಫ್ರೇಮ್ ಐತೆ. ಚೆನ್ನಾಗಿ ಒಂಥರ ಪ್ರೀಮಿಯಂ ಬಿಲ್ಡ್ ಡಿಸೈನ್ ಇರುವಂಥದ್ದು ನಥಿಂಗ್ ಫೋನ್ 2A ಆಮೇಲೆ ಚೆನ್ನಾಗಿ ಇಮೇಜ್ ಸ್ಟೆಬಿಲೈಸೇಷನ್ ಮಾಡುತ್ತೆ, ಚೆನ್ನಾಗಿ ಫೋಟೋ ತೊಗೊಳುತ್ತೆ. 2 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಸ್ಟ್ ಏನಾದರೂ ಫ್ರೆಂಡ್ಸ್ 2ನ ಪರ್ಚೇಸ್ ಮಾಡಿ, ದಯವಿಟ್ಟು 2A ಪರ್ಚೇಸ್ ಮಾಡೋಕ್ಕೆ ಹೋಗಲೇಬೇಡಿ ಫ್ರೆಂಡ್ಸ್. ಹೌದು, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ಈ ಥರನೇ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಬೇಕಂದರೆ ದಯವಿಟ್ಟು ನಂಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ದಯವಿಟ್ಟು ಈ ವಿಡಿಯೋಸ್ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿರೋ ವಿಡಿಯೋ ಯೂಟ್ಯೂಬ್ ಅವರು ಬೇರೆ ಜನರಿಗೂ ರೆಕಮೆಂಡ್ ಮಾಡುತ್ತೆ ಈ ಒಂದು ವಿಡಿಯೋ, ಆಮೇಲೆ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ಮೊಬೈಲ್ ಪರ್ಚೇಸ್ ಮಾಡೋಕೆ ಪರ್ಚೇಸ್ ಮಾಡಬಾರ್ದು ಅಂತ ಫ್ರೆಂಡ್ಸ್. ಆಮೇಲೆ
ದಯವಿಟ್ಟು ನಿಮ್ಮ ಒಂದು ಫ್ರೆಂಡ್ಸ್ಗೆ ಒಂದು ವಿಡಿಯೋ ಶೇರ್ ಮಾಡಿ, ಅವ್ರುಗಳು ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಆಮೇಲೆ ಹೇಗೆ ಅನಿಸ್ತು ವಿಡಿಯೋನ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ದಯವಿಟ್ಟು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.